ಸಂದೇಹ ಸಮಾಧಾನ ಮಾಲಿಕೆಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ವೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದಲ್ಲಿ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರಗಳಿದ್ದೇ ಇರುತ್ತವೆ. ಆದ್ದರಿಂದ ಈ ಆಚರಣೆಗಳು ಅರ್ಥಹೀನ ಎನ್ನುವ ಮೊದಲು, ಈ ಪದ್ಧತಿಗಳನ್ನೇ ಕೈಬಿಡುವ ಮೊದಲು ಈ ಆಚರಣೆಗಳಿಗೆ ಆಧಾರಗಳೇನಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತಿ ಮುಖ್ಯ. ಅಂತಹ ದಿನನಿತ್ಯದ ಆಚರಣೆಯಲ್ಲಿ ನಾವು ಮಾಡುವ ಪದ್ಧತಿಗಳಲ್ಲಿ ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಅದಕ್ಕೆ ನಮಗೆ ವೇದ, ಉಪನಿಷತ್ಗಳು, ಪುರಾಣ ಇವುಗಳ ಆಧಾರಗಳೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡುತ್ತಾರೆ. ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಹೀಗೆಯೇ ನಿಮ್ಮೊಳಗೂ ಏನಾದರೂ ಸಂದೇಹಗಳು ಇದ್ದರೆ ನಮಗೆ ಕಮೆಂಟ್ ಮಾಡಿರಿ, ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀವಿ. ಅಥವಾ ನೇರವಾಗಿ ನಮಗೆ ತಿಳಿಸಿದರೂ ಆದೀತು, ನಿಮ್ಮ ಅನುಕೂಲದಂತೆ. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳೋದು ಮುಖ್ಯ. ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳು ದೊರೆಯುತ್ತವೆ. ಈ ವಾರದ 3 ಪ್ರಶ್ನೆಗಳು: ಮೊದಲನೇ ಪ್ರಶ್ನೆ, ದೇವರನ್ನ ಸೂರ್ಯಕೋಟಿ ಸಮಪ್ರಭಾ ಅಂತೇವಿ, ಆದರೆ ದೇವರ ಕೋಣೆಯಲ್ಲಿ ಮತ್ತು ದೇವರ ಪೂಜೆಯಲ್ಲಿ ಪುಟ್ಟ ದೀಪವನ್ನು ಹಚ್ಚಿಡುವುದು ಏಕೆ? ಹಗಲು ಹೊತ್ತಿನಲ್ಲೂ ದೇವರ ಮುಂದೆ ದೀಪ ಹಚ್ಚಿಡುವುದೇಕೆ? ಯಾವುದಾದರೂ ಶುಭ ಸುದ್ದಿ ಕೇಳಿದಾಗ ಶುಭ ಸಮಾರಂಭದ ಪ್ರಾರಂಭಕ್ಕೆ ದೇವರಿಗೆ ತುಪ್ಪದ ದೀಪ ಹಚ್ಚುವುದು ಏಕೆ? ಇನ್ನು ಎರಡನೇ ಪ್ರಶ್ನೆ, ನಂದಾದೀಪ ಯಾಕೆ ಹಚ್ಚಬೇಕು? ನಂದಾದೀಪವನ್ನು 2 ಹಚ್ಚಬೇಕೆ, ಒಂದೇ ಹಚ್ಚಬೇಕೆ? ಮೂರನೇ ಪ್ರಶ್ನೆ, ದೇವರಿಗೆ ದೀಪವನ್ನು ಹಚ್ಚುವಾಗ ಯಾವ ಅನುಸಂಧಾನ ಮಾಡಿಕೊಳ್ಳಬೇಕು? ಈ 3 ಪ್ರಶ್ನೆಗಳಿಗೆ ಈ ವಾರ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಸಮಾಧಾನದ ಉತ್ತರಗಳನ್ನು ಹೇಳಲಿದ್ದಾರೆ. ಹರೇ ಶ್ರೀನಿವಾಸ. ಸಂದೇಹ ಸಮಾಧಾನ ಕಾರ್ಯಕ್ರಮದ ವೀಕ್ಷಕರಿಗೆ ಹಾಗೂ ಕೇಳುವವರಿಗೆ ಸ್ವಾಗತವನ್ನು ಕೋರ್ತಾ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಇವತ್ತಿನ ಕಾರ್ಯಕ್ರಮದಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡೋಣ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಎಲ್ಲ ದೀಪಗಳನ್ನು ಕುರಿತಾಗಿ ಇದೆ. ದೀಪವನ್ನು ಯಾವ ರೀತಿ ನಾವು ಅನುಸಂಧಾನ ಮಾಡಬೇಕು ಅನ್ನೋದನ್ನು. ಮೊದಲ ಪ್ರಶ್ನೆ ಏನು ಹೇಳ್ತಾರೆ ಅಂದರೆ, ದೇವರನ್ನು ಸೂರ್ಯಕೋಟಿ ಸಮಪ್ರಭಾ ಅಂತೇವೆ, ಆದರೆ ದೇವರ ಕೋಣೆಯಲ್ಲಿ ಹಾಗೂ ದೇವರ ಪೂಜೆಯಲ್ಲಿ ಪುಟ್ಟ ದೀಪವನ್ನು ಹಚ್ಚಿ ಇಡುವುದು ಏಕೆ? ಹಗಲು ಹೊತ್ತಿನಲ್ಲಿಯೂ ದೇವರ ಮುಂದೆ ದೀಪ ಹಚ್ಚುವುದು ಏಕೆ ಅಂತ ಕೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಮುಖ್ಯವಾಗಿ ನಾವು ನೋಡೋದು ಸಣ್ಣದೇ ನಮಗೆ ದೊಡ್ಡ ಪ್ರಶ್ನೆಗಳಾಗಿ ಅದು ಸ್ವಲ್ಪ ಕಾಡ್ತಾ ಇರ್ತದೆ. ಅದಕ್ಕೆ ಉತ್ತರ ನೋಡೋಣ ಅಂತ ಹೇಳ್ತಾ, ದೇವರು ಸೂರ್ಯಕೋಟಿ ಸಮಪ್ರಭಾ ಅನ್ನೋದು ನಿಜ, ಖರೆ. ಆದರೆ ಅದರ ಜೊತೆಗೆ ಇದು ಔಪಚಾರಿಕವಾಗಿ ಹೊರತು ಅದಕ್ಕೂ ಮೀರಿ ಅವನು ಪ್ರಕಾಶವುಳ್ಳವ ಇದ್ದಾನ. ಮೊದಲು ನಾವು ಅದನ್ನು ತಿಳ್ಕೊಬೇಕು. ಮತ್ತು ದೇವರ ಕೋಣೆಯಲ್ಲಿ ಈ ದೀಪ ಯಾವಾಗಲೂ ಇರಬೇಕಾ ಅಂತಂದರೆ, ಮತ್ತು ಪೂಜೆ ಮಾಡುವಾಗ ಕೂಡ ಹಚ್ಚಬೇಕು, ಅದು ಮಾತ್ರ ಮುಖ್ಯ. ದೀಪ ಎನ್ನುವುದು ಏನಂತ ಅರ್ಥ ಅಂತಂದರೆ, ಇಲ್ಲಿ ಒಂದು ಜ್ಞಾನದ ಸಂಕೇತ ಅಂತ. ಹಾಗೂ ನಾವು ನೋಡ್ತೀವಿ, ಭಗವಂತ ಜ್ಯೋತಿ ರೂಪದಿಂದ, ಅಂದ್ರೆ ಆತ ತೇಜೋಮಯ. ಭಗವಂತ ಅನ್ನೋದೇನಂತಂದ್ರೆ ತೇಜೋ ರೂಪನಾಗಿ ಕಾಣಿಸ್ಕೊಳ್ತಾನೆ. ಬಿಂಬ ಅನ್ನೋ ಅರ್ಥ ಏನಂದ್ರೆ ಒಂದು ಪ್ರಕಾಶ. ಪ್ರಕಾಶ ಏನಂತಂದ್ರೆ ಎಲ್ಲರೊಳಗೆ ಏನಂತಂದ್ರೆ ಆತ್ಮ ಅಂತ ಹೆಸರಿನಿಂದ ಇರ್ತಾನ. ದೇಹದಲ್ಲಿ, ನಮ್ಮ ಸ್ಥೂಲ ದೇಹದಲ್ಲಿ ಆತ್ಮ ಅನ್ನೋ ಹೆಸರಿಂದ ಇರ್ತಾನೆ. ಅದಕ್ಕಾಗಿ ದೀಪ ಹೆಂಗೆ ಹಚ್ಚಬೇಕು ಅಂತಂದ್ರೆ ಅದು ಕೂಡ ಹೇಳ್ತಾರೆ. ಬಹಳ ದೀಪ ಹೆಚ್ಚು ಎತ್ತರವಾಗಿ ಉರಿಸಬಾರ್ದು, ನಿಧಾನವಾಗಿ ಶಾಂತವಾಗಿ ಇರಬೇಕು. ಅಲ್ಲಿ ಅದರೊಳಗೆ ಏನು ಚಿಂತನೆ ಮಾಡಿ ಹಚ್ಚಬೇಕಂದ್ರೆ, ಅದರಲ್ಲಿ ನಮ್ಮ ಬಿಂಬರೂಪ ಇದೆ ಅಂತ ಚಿಂತನೆ ಮಾಡಿ ನಾವು ಹಚ್ಚಬೇಕು. ಮತ್ತು ಅದಲ್ಲದೆ ಒಂದು ಮಂತ್ರ ಕೂಡ ಇದೆ. ಏನು ಹೇಳ್ತಾರೆ ಅಂತಂದ್ರೆ,
ಶುಭಂ ಕರತ್ವ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ದೀಪ ಹಚ್ಚಿ ಇದನ್ನು ಹೇಳ್ತೀವಿ. ಯಾಕೆ ಅಂತಂದ್ರೆ ನಮಗೆ ಕಲ್ಯಾಣ ಆಗಲಿ, ಶುಭ ಆಗಲಿ, ಆರೋಗ್ಯ ಆಯುಷ್ಯ ಸಕಲ ಸಂಪತ್ತು ಕೊಡಲಿ, ಶತ್ರುಬುದ್ಧಿ ನಾಶ ಆಗಲಿ ಅಂತ ಅರ್ಥ. ಮತ್ತಿನ್ನು ದೇವ್ರ ಪೂಜಾ ಸಮಯದೊಳಗೆ ಯಾಕೆ ನಾವು ದೀಪ ಹಚ್ತೀವಿ? ಪೂಜಾ ನೈವೇದ್ಯ ಮಾಡುವಾಗ ಒಂದು ದೀಪ ಹಚ್ಚಿಟ್ಟು ಮಾಡ್ತೀವಿ. ಅಲ್ಲಿ ಏನು ಅರ್ಥ ಅಂತಂದ್ರೆ ಮೊದಲ ನಂದಾದೀಪ ಅಂತ ಒಂದು ಇರ್ತದೆ, ಅದರ ಜೊತೆಗೇನು ಇದನ್ನು ಹಚ್ಚಿದಾಗ ಯಾಕೆ ಅಂತಂದರೆ ಷೋಡಶೋಪಚಾರ ಪೂಜೆ ಅಂತ ಹೇಳ್ತೀವಿ. 16 ವಿಧದ ಪೂಜೆಯನ್ನು ಮಾಡುವಾಗ ಅರ್ಘ್ಯ, ಪಾದ್ಯ, ಆಚಮನ, ಆವಾಹನ, ಆಸನ ಅಂತ ಹೇಳುವಾಗ ಅದರಲ್ಲಿ ಏನಂತಂದರೆ ಮಂಗಲ ಮಹಾ ನೀಲಾಂಜನಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ ಅಂತ ಹಚ್ಚಿ ನಾವು ಇಡ್ತೀವಿ. ಯಾಕಂದರೆ ಆ ದೀಪವನ್ನು 16 ವಿಧದ ಪೂಜೆಯ ಒಂದು ಇದರಲ್ಲಿ ಏನಂದರೆ ಕ್ರಮಗಳಲ್ಲಿ ಏನಂತಂದರೆ ಇದು ಒಂದು ದೀಪ ಕೂಡ ಹಚ್ಚೋದು ಇದು ಇದೆ ಅಂತ ಶಾಸ್ತ್ರದೊಳಗೆ ಇದ್ದ ಮಾತು. ಮತ್ತು ಹಗಲು ರಾತ್ರಿ ಸದಾ ದೀಪ ಇರಬೇಕು. ಯಾಕಂತಂದ್ರೆ ನಮ್ಮ ದೇಹಾಂತರ್ಗತನಾಗಿದ್ದ ಸ್ವಾಮಿ ಈ ದೀಪದಲ್ಲಿ ಇದ್ದಾನಂತ ಚಿಂತನೆ ಇದ್ದದಕ್ಕೆ ಹಗಲು ರಾತ್ರಿ ನಮ್ಮಲ್ಲಿರುವ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ನಾವು ಅಲ್ಲಿ ಹಚ್ಚಿ ಇಡಬೇಕು. ಮತ್ತು ಎರಡನೇ ಪ್ರಶ್ನೆ ಕೇಳ್ತಾರೆ, ನಂದಾದೀಪ ಯಾಕೆ ಹಚ್ಚಬೇಕು? ಅದು ಕೆಲವರು 2 ಹಚ್ತಾರೆ, ಕೆಲವರು 1 ಹಚ್ತಾರೆ. 1 ಹಚ್ಚಬೇಕು ಅಥವಾ 2 ಹಚ್ಚಬೇಕು ಅಂತ ಕೇಳ್ತಾ ಇದ್ದಾರೆ. ನಂದಾದೀಪ ಅಂದ್ರೆ ಅರ್ಥ ಏನಂತಂದ್ರೆ ನಂದದ ದೀಪ ಅಂತ ಅರ್ಥ ಇಲ್ಲಿ. ಅಂದ್ರೆ ಅದು ಸದಾ ಉರಿತಾ ಇರಬೇಕು, ಯಾವಾಗಲೂ ಅದು ಶಾಂತ ಆಗಬಾರ್ದು ಅಂತ ಹೇಳ್ತಾರೆ. ದೀಪ ಯಾವಾಗಲೂ ಹಚ್ಚೇ ಇರಬೇಕು. ಕೆಲವರು 2 ಹಚ್ತಾರೆ ಮತ್ತು ಕೆಲವರು 1 ಹಚ್ತಾರೆ. ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟದ್ದು. ಅದೇನು ಮುಖ್ಯವಾಗಿ 2 ಹಚ್ಚಬೇಕಂತ ನಿಯಮನೂ ಇಲ್ಲ, ಮತ್ತು 1 ಹಚ್ಚಿದ್ರೂ ಏನು ಅಡ್ಡಿ ಇಲ್ಲ. ಆದರೆ ನಾವು ಇಲ್ಲಿ ಏನು 2 ಹಚ್ಚಿದಾಗ ಏನು ಚಿಂತನೆ ಮಾಡಬೇಕು ಅಂತಂದ್ರೆ ಏನು ಇಲ್ಲಿ ಅಂತಂದರೆ ನಮ್ಮ ಸ್ಥೂಲ ದೇಹದೊಳಗೆ ಆತ್ಮ ಅನ್ನೋ ಹೆಸರಿನಿಂದ ಇದ್ದಾನೆ, ಸ್ವರೂಪ ದೇಹದೊಳಗೆ ಅಂತರಾತ್ಮ ಅಂತ ಇದ್ದಾನೆ ಅಂತ ಚಿಂತನೆ ಮಾಡಿ 2 ಹಚ್ಚಲಿಕ್ಕೆ ಅಡ್ಡಿ ಇಲ್ಲ ಅಂತ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಂದಾದೀಪ ಅಂದರೆ ಒಟ್ಟು ಅದೇನಂತಂದರೆ ಸದಾ ಉರಿತಾ ಇರಬೇಕು ಹಾಗೂ ಶಾಂತ ಆಗಬಾರ್ದು ಅನ್ನೋದನ್ನು ಮುಖ್ಯವಾಗಿ ನಾವಿಲ್ಲಿ ಅನುಸಂಧಾನಪೂರ್ವಕವಾಗಿ ಹಚ್ಚಬೇಕು. ಮತ್ತು ಇನ್ನೊಂದು ಹೇಳ್ತಾರೆ, ಯಾವುದಾದ್ರೂ ಶುಭ ಇದು ವಿಷಯಗಳನ್ನು ಕೇಳಿದಾಗ ನಾವೇನು ಮಾಡ್ತೀವಿ? ತುಪ್ಪದ ದೀಪ ಹಚ್ಚಿಡ್ತೀವಿ. ತುಪ್ಪದ ದೀಪ ಹಚ್ಚಿಟ್ಟು ದೇವರಿಗೆ ನಮಸ್ಕಾರ ಮಾಡ್ತೀವಿ. ಅದು ಯಾಕೆ? ಮತ್ತು ಅದರ ಜೊತೆಗೇನಂತಂದ್ರೆ ಏನು ಅನುಸಂಧಾನ ಮಾಡಬೇಕು ದೀಪ ಹಚ್ಚುವಾಗ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಉತ್ತರ ಏನು ಅಂತಂದರೆ, ತುಪ್ಪದ ದೀಪ ಯಾಕೆ ಹಚ್ತೀವಿ ಅಂತಂದ್ರೆ ತುಪ್ಪದಲ್ಲಿ ಲಕ್ಷ್ಮೀದೇವಿ ವಿಶೇಷ ಸನ್ನಿಧಿ. ನಾವು ಹರಿಕಥಾಮೃತ ಸಾರದೊಳಗೆ ಚಿಂತನೆ ಮಾಡಿದಾಗ ನೋಡ್ತೀವಿ, ಅಲ್ಲಿ ವಿಶೇಷ ಸನ್ನಿಧಿ ಇರ್ತದೆ. ಘೃತ ಪ್ರತೀಕ ಅಂತ ಅಕ್ಕಿನ ಒಂದು ಶ್ರುತಿ ಹೇಳ್ತದೆ. ಘೃತ ಪ್ರತೀಕ ಅಲ್ಲಿ ಅಂದರೆ ಘೃತದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಅದರ ಆ ತುಪ್ಪದಲ್ಲಿ ಇದ್ದಂಥ ಲಕ್ಷ್ಮೀದೇವಿ ಏನಂತಂದರೆ ಮುಖ್ಯವಾಗಿ ನಾವು ಜ್ಞಾನ, ಕ್ರಿಯಾ, ಇಚ್ಛಾ ಇದರಲ್ಲಿ ನೋಡಿದಾಗ ಏನಂದ್ರೆ ವಿಶೇಷವಾಗಿ ಅಲ್ಲೇನಂತಂದರೆ ಶಕ್ತಿ ಸ್ವರೂಪಿಣಿಯಾಗಿ ಇದ್ದಾಳ ಅಂತ ಕೂಡ ಹೇಳ್ತಾರೆ. ಮತ್ತು ಅದರ ಜೊತೆಗೇನಂತಂದರೆ ವಿಶೇಷವಾಗಿ ಅನ್ನದಾಯಿನಿ ಅಂತ ಕರೀತಾರೆ ಆಕೆಗೆ. ಅದಕ್ಕೆ ಈ ಸಂಪತ್ತು, ಅನ್ನ ನಮಗೆ ಯಾವುದಾದ್ರೂ ಒಂದು ಶುಭ ವಿಷಯ ಕೇಳಿದ ಅರ್ಥ ಏನಂದರೆ ಲಕ್ಷ್ಮೀದೇವಿ ನಮಗೆ ಅನ್ನವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಆಯುಷ್ಯವನ್ನು ಕೊಡಲಿ, ಯಾವುದಾದ್ರೂ ಒಳ್ಳೆಯ ಕಾರ್ಯಗಳು ಸದಾ ನಡೀತಾ ಇರಲಿ, ನೆನೆಸಿದ ಕಾರ್ಯಗಳೆಲ್ಲ ನೆರವೇರಲಿ, ಇದೆಲ್ಲ ಚಿಂತನೆ ಮಾಡಿ ದೇವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸೋದು ಅನ್ನೋ ದೃಷ್ಟಿಯಿಂದ ನಾವು ಆ ತುಪ್ಪದ ದೀಪವನ್ನು ಹಚ್ಚಿ ಕೈ ಮುಗಿತೀವಿ. ತುಪ್ಪದಲ್ಲಿ ಲಕ್ಷ್ಮೀದೇವಿ ಸನ್ನಿಧಿ. ಲಕ್ಷ್ಮಿ ಅಂತಂದರೆ ಅಷ್ಟೈಶ್ವರ್ಯಗಳು. ಕೇವಲ ನಾವು ದುಡ್ಡು, ಹಣಕಾಸು ಅಂತ ನೋಡಬಾರ್ದು. ಉದ್ಯೋಗ, ಅನ್ನ, ಮುಖ್ಯವಾಗಿ ಬೇಕಾದಂಥ ನಮ್ಮ ಮೂಲಭೂತ ಸೌಕರ್ಯಗಳು ಕೂಡ ಲಕ್ಷ್ಮೀದೇವಿಯಿಂದನೇ, ಪ್ರಕೃತಿ ಮಾತೆಯಾದ ಅಕ್ಕಿಲಿಂದನೇ ಅನುಗ್ರಹ ಸಂಪತ್ತು ನಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ಲ ಶುಭ ಸಮಾರಂಭಗಳಲ್ಲಿ ಕೂಡ ನಾವು ತುಪ್ಪದ ದೀಪವನ್ನೇ ಹೆಚ್ಚು ಹಚ್ಚಬೇಕು. ಮತ್ತು ಅದರ ಜೊತೆಗೇನಂತಂದ್ರೆ ಆಕೆಯನ್ನು ಚಿಂತನೆ ಮಾಡ್ತಾ ನಮ್ಮ ಕಾರ್ಯಗಳಲ್ಲಿ ನೀನು ನಿಂತು ಉನ್ನತಿ, ಅಭಿವೃದ್ಧಿ, ನಮಗೆ ಯಶಸ್ಸನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿ ಹಚ್ಚೋದು ಇದು ತುಪ್ಪದ ದೀಪ ಹಚ್ಚುವ ಒಂದು ವಿಶೇಷತೆ. ಮತ್ತು ದೀಪ ಹಚ್ಚುವಾಗ ಇನ್ನೊಂದು ಚಿಂತನೆ ಮಾಡೋದು ಹರಿಕಥಾಮೃತ ಸಾರದ ವಿಭೂತಿ ಸಂಧಿಯಲ್ಲಿ ಹೇಳ್ತಾರೆ, ದೀಪದಲ್ಲಿ ಸ್ವಾಮಿ 13 ರೂಪದಿಂದ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡ್ಕೋಬೇಕು. ಅದ್ರ ಜೊತೆಗೇನಂತಂದ್ರೆ ಇನ್ನೂ ಒಂದು ವಿಶೇಷ ಅಂತಂದರೆ ಇಲ್ಲಿ ಬತ್ತಿಯಲ್ಲಿ ಅಭಿಮಾನಿ ದೇವತೆಗಳನ್ನು ಕೂಡ ಚಿಂತನೆ ಹೇಳ್ತಾ ಇದ್ದಾರೆ. ದೀಪದಲ್ಲಿ ಏನು ಅಂತಂದರೆ ಬತ್ತಿಯಲ್ಲಿ ಶೇಷದೇವರು, ದೀಪದ ಒಂದು ಅಗ್ನಿಯ ಸಣ್ಣ ಜ್ವಾಲೆಯಲ್ಲಿ ಏನಂತಂದರೆ ಅಗ್ನಿ ನಾಮಕ ಅಗ್ನಿ ಅಭಿಮಾನಿ ದೇವತೆ, ಮತ್ತೇನಂತಂದ್ರೆ
ತೈಲ ಅಂದರೆ ಎಣ್ಣೆಯಲ್ಲಿ ನಂದಾದೀಪ ಯಾವಾಗಲೂ ಇದ್ದಂತಹ ನಂದಾದೀಪದಲ್ಲಿ ವರುಣದೇವರು ಇದ್ದಾರೆ ಅಂತ ಅನುಸಂಧಾನ ಮಾಡಿ ದೀಪವನ್ನು ಹಚ್ಚಬೇಕು. ಅದಕ್ಕೆ ಈ ದೀಪದ ಮಹತ್ವ ಅನ್ನೋದು ನಾವು ನೋಡ್ತೀವಿ. ಕೆಲವರು ನವರಾತ್ರಿಯಲ್ಲಿ ದೀಪಗಳು ಹಾಕ್ತಾರೆ. ನಂದಾದೀಪ ಮುಖ್ಯವಾಗಿ ಅಂತಂದರೆ ಹಗಲು ರಾತ್ರಿ ಭಗವಂತನಿಗೇನು ಕತ್ತಲೆ ಅನ್ನೋ ಅರ್ಥ ಅಲ್ಲ. ಆ ಅರ್ಥ ಏನಂತಂದ್ರೆ ಅದು ನಮಗೆ ಬೆಳಕು ಅನ್ನೋ ದೃಷ್ಟಿಯಿಂದ ಹಗಲು ನಂದಾದೀಪಗ ಅದಕ್ಕೆ ಅಂದರೆ ದಿನನಿತ್ಯ ಹಗಲು ರಾತ್ರಿ ಭಗವಂತನ ಸನ್ನಿಧಿ ಮನೆಯಲ್ಲಿ ಒಂದು ಜ್ಯೋತಿ ರೂಪದಿಂದ ಆದ ಅಂತ ಚಿಂತನೆ ಮಾಡಲಿಕ್ಕೆ ಇದು ವಿಶೇಷವಾಗಿ ನಂದಾದೀಪವನ್ನು ಹಚ್ಚಬೇಕು. ಅದು ಹಚ್ಚದೇ ಇದ್ದರೆ ಏನಂತಂದರೆ ಒಂದು ರೀತಿ ನಾವು ನೋಡ್ತೀವಿ, ಅದು ಅಶುಭವಾಗಿರ್ತದೆ ಮನೆ ಅಂತ ಕೂಡ ನಾವು ಹೇಳ್ತೀವಿ. ಯಾಕಂದರೆ ದೀಪ ಹಚ್ಚಲಾರ್ದ ಮನೆಯಲ್ಲಿ ಏನಾದರೂ ವಿಶೇಷವಾದ ಯಾವುದಾದ್ರೂ ಒಂದು ಅಚಾತುರ್ಯ ನಡೆದಿದೆ, ಅಲ್ಲಿ ಘಟನೆ ಅನ್ನೋದನ್ನು ನಾವು ವಿಚಾರ ಮಾಡ್ತೀವಿ. ಆ ದೃಷ್ಟಿಯಿಂದ ಒಂದು ಶುಭ ಸಂಕೇತದ ಜೊತೆಗೇನಂತಂದರೆ ಭಗವಂತನ ಸದಾ ಸನ್ನಿಧಿ ಇರುವಂಥ ದೇವ್ರ ಮನೆಯಲ್ಲಿ ನಾವು ನೋಡ್ತೀವಿ, ಚಿತ್ರಪಟಗಳು ಹಾಕಿರ್ತೀವಿ, ಪ್ರತಿಯೊಂದು ಹೂಗಳು ಏರಿಸ್ತೀವಿ. ಅದು ಎಲ್ಲ ಮಾಡಿದಾಗ ಈ ನಂದಾದೀಪ ಅನ್ನೋದು ತೈಲದ ದೀಪ ಶಾಂತವಾಗಿ, ಕೆಲವ್ರು ದೀಪಗಳು ಕೂಡ ನಾವು ನೋಡ್ತೀವಿ, ಕೆಲವರು ಕೊಬ್ಬರಿ ಎಣ್ಣೆಯಿಂದ ಹಚ್ತಾರೆ, ಕೆಲವರು ಎಳ್ಳೆಣ್ಣೆಯಿಂದ ಹಚ್ತಾರೆ, ಇತ್ತೀಚೆಗೆ ಪಾಮ್ ಆಯಿಲು, ರಿಫೈಂಡ್ ಆಯಿಲು ಏನೇನೋ ಹಚ್ತಾರೆ. ಆದರೂ ಕೂಡ ನಮ್ಮ ಅಭಿಪ್ರಾಯದ ಪ್ರಕಾರ ಏನಂತಂದ್ರೆ ಕಡಲೆ ಎಣ್ಣೆ, ಕಡಲೆ ಬೀಜದ ಎಣ್ಣೆ, ಯಾವ್ಯಾವುದೋ ಎಣ್ಣೆಗಳು ಹಚ್ತೀವಿ. ಯಾವ ಎಣ್ಣೆನೇ ಇರಲಿ, ಅಲ್ಲಿ ಅನುಸಂಧಾನ ಏನಿರಬೇಕು ಅಂತಂದ್ರೆ ಅದು ಚೆನ್ನಾಗಿ ಹಗಲು ರಾತ್ರಿ ಇರಬೇಕು, ಅದು ಆರಬಾರ್ದು ಅನ್ನೋದು ಮುಖ್ಯವಾದ ಉದ್ದೇಶ. ಅದರ ಜೊತೆಗೇನಂತಂದರೆ ಸೂರ್ಯಚಂದ್ರರ ಒಂದು ಅನುಸಂಧಾನ ಕೂಡ ಇಲ್ಲಿ ನಾವು ಮಾಡಬೇಕು. ಹಗಲು ಹೊತ್ತಿನಲ್ಲಿ ಹಚ್ಚಿದ ದೀಪದಲ್ಲಿ ಸೂರ್ಯನನ್ನು ನಾವು ಚಿಂತನೆ ಮಾಡಬೇಕು. ಮತ್ತು ರಾತ್ರಿ ಹೊತ್ತಿನಲ್ಲಿ ಏನಂತಂದರೆ ಚಂದ್ರ ಇದ್ದಾನೆ ಅನ್ನೋದು ಆ ದೀಪದಲ್ಲಿ ಅದನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಯಾಕಂತಂದರೆ ಭಗವಂತನ ಕಣ್ಣಿನಲ್ಲಿ ವಿರಾಟ್ ರೂಪದ ಚಿಂತನೆ ಮಾಡಿದಾಗ ಭಗವಂತನ ಕಣ್ಣಿನಲ್ಲಿ ಸೂರ್ಯಚಂದ್ರರಿದ್ದಾರೆ. ಆ ದೃಷ್ಟಿಯಿಂದ ನಮ್ಮ ಹಗಲು ಮಾಡುವ ಎಲ್ಲ ಕೆಲಸಗಳ ಸಾಕ್ಷಿ ರೂಪನಾದ ಸೂರ್ಯನಿಗೆ ಅರ್ಪಣೆ ಮಾಡ್ತೀವಲ್ಲ, ರಾತ್ರಿ ಮಾಡುವ ಎಲ್ಲ ಅಂದರೆ ಚಂದ್ರೋದಯ ಆದಮೇಲೆ ಮಾಡುವ ಕರ್ಮಗಳೆಲ್ಲ ಚಂದ್ರನಲ್ಲಿ ಇರುವಂತಹ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಅಂತ ಹೇಳ್ತಾ, ಈ ಯಥಾಮತಿ ಯಥಾಯೋಗ್ಯತೆ ಇನ್ನೂ ನಕ್ಷತ್ರಗಳ ಜ್ವಾಲೆಗಳಲ್ಲಿ ಇದರಲ್ಲಿ ದೀಪಗಳನ್ನು ಹಾಕುವಾಗ ನಾವು ನವರಾತ್ರಿಯಲ್ಲಿ ತೈಲ ದೀಪ ಮತ್ತು ತುಪ್ಪದ ದೀಪ ಈ ರೀತಿ ಅವನ್ನೆಲ್ಲ ನಾವು ನೋಡುವಾಗ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ದೀಪದ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ತಮಗೆ ಸಮರ್ಪಕ ಅನಿಸಿದರೆ ಅಥವಾ ಏನಾದರೂ ಇದರಲ್ಲಿ ಲೋಪ ಇದೆ ಅಂತ ತಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳ್ತಾ, ಇನ್ನೂ ಹೆಚ್ಚು ಹೆಚ್ಚು ನಾವು ಅನೇಕ ವಿಷಯಗಳನ್ನು ಧಾರ್ಮಿಕ ಪ್ರಶ್ನೋತ್ತರಗಳ ಮಾಲಿಕೆಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ಅನುಸಂಧಾನಪೂರ್ವಕವಾಗಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ಎಲ್ಲರಿಗೂ ಧನ್ಯವಾದಗಳು.